ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಈ ಖಾತಾ ಭಾಗ್ಯ ಇದೀಗ ಪಂಚಾಯಿತಿ ವ್ಯಾಪ್ತಿಗೆ ಕೂಡ ಹೋಗ್ತಾ ಇದೆ. ಜುಲೈ 15ನೇ ತಾರೀಕಿನಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತಾ ಭಾಗ್ಯ ಆಸ್ತಿ ಮಾಲೀಕರಿಗೆ ಲಭ್ಯ ಆಗುತ್ತೆ. ಹೀಗಂತ ಪವರ್ ಟಿವಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಈ ಖಾತಾ ವಿತರಣೆಗೆ ಸರ್ಕಾರ ಪ್ಲಾನ್ ಅನ್ನು ಹಾಕೊಂಡಿದ್ದು ಒಂದು ಮಹತ್ವದ ಬೆಳವಣಿಗೆ ಇದು ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸದ್ಯ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾತ್ರ ಈ ಖಾತಾ ವಿತರಣೆ ಮಾಡಲಾಗ್ತಾ ಇದೆ. ಜುಲೈ 15ರ ಬಳಿಕ ಪಂಚಾಯಿತಿಯಲ್ಲಿ ಕೂಡ ಆಸ್ತಿ ನೋಂದಣಿಗೆ ಪ್ಲಾನ್ ಅನ್ನು ಹಾಕೊಳ್ಳಲಾಗಿದೆ ಸರ್ಕಾರದ ವತಿಯಿಂದ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಈ ಖಾತೆ ಆರಂಭ ಮಾಡೋದಕ್ಕೆ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ. ಇದಕ್ಕೋಸ್ಕರ ಜುಲೈನಲ್ಲಿ ಈ ಖಾತಾ ಆರಂಭ ಮಾಡ್ತೀವಿ ಅಂತ ಕಂದಾಯ ಸಚಿವರು ಪವರ್ ಟಿವಿಗೆ ತಿಳಿಸಿದ್ದಾರೆ. ಆಗಿದೆ ಬೆಂಗಳೂರಲ್ಲಿ ಆಸ್ತಿಗಳ ಸುರಕ್ಷತೆಗಾಗಿ ನಮ್ಮ ಆಸ್ತಿಯಲ್ಲಿ ಯಾರು ಫ್ರಾಡ್ ಮಾಡಬಾರದು ಅಂತೇಳಿ ಈ ಖಾತಾವನ್ನ ರಾಜ್ಯದಲ್ಲಿ ನಾವು ರೋಲ್ ಔಟ್ ಮಾಡಿದ್ದೇವೆ. ಬಿಬಿಎಂಪಿ ಅಲ್ಲೂ ಆಗ್ತಾ ಇದೆ, ರಾಜ್ಯದ ಎಲ್ಲ ನಗರಸಭೆಗಳಲ್ಲೂ ಆಗ್ತಾ ಇದೆ. ಬಿಬಿಎಂಪಿಯಲ್ಲಿ ಈಗಾಗಲೇ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿಗೆ ಈ ಖಾತಾ ಮಾಡಿಕೊಡ್ಲಾಗಿದೆ. ನಮ್ಮ ಕ್ಷೇತ್ರದಲ್ಲಿ 50,000ಕ್ಕಿಂತ ಹೆಚ್ಚು ಈಗಾಗಲೇ ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಕ್ಷೇತ್ರದಲ್ಲೇ ಒಂದು 100 ಸಣ್ಣ ಸಣ್ಣ ಕ್ಯಾಂಪ್ಗಳನ್ನ ಮಾಡಿ ಮನೆ ಬಾಗಿಲಿಗೆ ಈ ಖಾತಾ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು